ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾಂ. ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವು ಪ್ಯೂರ್ಲಿ ಏನು ಡಿಸ್ಕಸ್ ಮಾಡೋಣ ಅಂತಂದ್ರೆ ಜಿ ಕೆನ ಡಿಸ್ಕಸ್ ಮಾಡೋಣ. ಇಲ್ಲಿ ಜಿ ಕೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟಿಗೂ ಹೆಲ್ಪ್ ಆಗ್ತೈತಿ, ಸ್ಟೇಟ್ ಗೌರ್ಮೆಂಟಿಗೂ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ಇರಲ್ಲ, ಸೊ ಇಲ್ಲಿ ಮಿಕ್ಸ್ ಇರೋದ್ರಿಂದ ಎರಡಕ್ಕೂ ಕೂಡ ಹೆಲ್ಪ್ ಆಗ್ತೈತಿ. ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ಕರ್ನಾಟಕದ ಪ್ರಸ್ತುತ ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು? ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದು ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ಸುದ್ದಿ ಒಳಗಿತ್ತು. ಸೊ ಇಲ್ಲಿ ಏನಾಯ್ತು, ಕರ್ನಾಟಕದ ಏನ್ ಮಾಡಿದ್ರು ಅಂತಂದ್ರೆ ಇನ್ನೂ 3 ರಾಮ್ಸಾರ್ ಸೈಟ್ ಅನ್ನ ಏನ್ ಮಾಡಿದ್ರು, ಆಡ್ ಮಾಡಿದ್ರು. ಸೊ ಹಾಗಾದ್ರೆ ಕರ್ನಾಟಕದ ಪ್ರಸ್ತುತ ರಾಮ್ಸಾರ್ ಸೈಟ್ ಎಷ್ಟದಾವ ಅಂತಂದ್ರ, ಕರ್ನಾಟಕದ ಪ್ರಸ್ತುತ ರಾಮ್ಸಾರ್ ಸೈಟ್ ತಾಣಗಳ ಸಂಖ್ಯೆ ಎಷ್ಟದಾವ ಅಂತಂದ್ರೆ ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಸೊ ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂತಂದ್ರೆ ಆಪ್ಷನ್ ಡಿ 4. ಹಾಗಾದ್ರೆ ಇದಷ್ಟ ತಿಳ್ಕೊಂಡ್ರೆ ಸಾಕ. ರಾಮ್ಸಾರ್ ಸೈಟ್ಸ್ ಯಾವುವು ಹಾಗಂತಂದ್ರೆ, ಸೊ ಇಲ್ಲಿ ನೋಡೋಣ. ಕರ್ನಾಟಕದ ಪ್ರಪ್ರಥಮ ಅಥವಾ ಫಸ್ಟ್ ರಾಮ್ಸಾರ್ ಸೈಟ್ ಯಾವ್ದು ಅಂತಂದ್ರೆ ಮಂಡ್ಯದ ರಂಗನತಿಟ್ಟು ಅಂತ ಬರ್ತೈತಿ. ಫಸ್ಟ್ ಒನ್ ಯಾವುದು? ರಂಗನತಿಟ್ಟು. ಹಾಗಾದ್ರೆ ಈ ರಂಗನತಿಟ್ಟು ಯಾವ ಡಿಸ್ಟಿಕ್ ಒಳಗೆ ಬರ್ತೈತಿ ಅಂತಂದ್ರ ಮಂಡ್ಯ. ಹಾಗಾದ್ರ ಇದನ್ನ ಎಷ್ಟರೊಳಗೆ ಸೇರ್ಪಡೆ ಮಾಡಿದ್ರು ರಾಮ್ಸಾರ್ ಸೈಟ್ ಅಂತಂದ್ರ 2022. ಕ್ವಶನ್ ಸಿ ಕೂಡ ಕೇಳ್ಬೋದು. ಕರ್ನಾಟಕದ ಪ್ರಪ್ರಥಮ ರಾಮ್ಸಾರ್ ಸೈಟ್ ಯಾವ್ದಂತಂದ್ರೆ ಅದು ರಂಗನತಿಟ್ಟು ಮಂಡ್ಯ ಒಳಗ ಎಷ್ಟರೊಳಗೆ ಸೇರ್ಪಡೆ ಆಯ್ತಂತ ಕೇಳಿದ್ರೆ 2022. ಹಾಗಾದ್ರೆ ಈಗ ರೀಸೆಂಟ್ ಆಗಿ ಇನ್ನೂ 3 ಸೇರ್ಪಡೆ ಮಾಡಿದ್ರು. ಅವು ಯಾವ್ದಂತಂದ್ರ ಅಂಕ ಸಮುದ್ರ ಅಂತ ಬರುತ್ತ. ಅಂಕ ಸಮುದ್ರ ಎಲ್ಲಿ ಬರ್ತೈತಿ ಅಂತಂದ್ರೆ ಇದು ವಿಜಯನಗರ. ಮೋಸ್ಟ್ ಆಫ್ ದಿ ಜನ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋದ ಬಳ್ಳಾರಿ ಅಂತ ಹಾಕ್ತಾರ, ಬಟ್ ರೀಸೆಂಟ್ ಆಗಿ ಏನಾಯ್ತು 31 ಡಿಸ್ಟಿಕ್ ಆಗಿ ವಿಜಯನಗರ ಆಗಿದೆ. ಸೊ ಇದು ಅಂಕ ಸಮುದ್ರ ವಿಜಯನಗರದೊಳಗೆ ಬರುತ್ತ. ಇನ್ ನೆಕ್ಸ್ಟ್ ಬರುವಂತದ್ದು ಮಾಗಡಿ ಕೆರೆ ಅಂತ ಬರುತ್ತ. ಮೂರನೇದು ಯಾವ್ದಂದ್ರ ಮಾಗಡಿ ಕೆರೆ. ಇದು ಎಲ್ಲಿ ಬರುತ್ತಂದ್ರ ಗದಗ ಒಳಗೆ ಬರುತ್ತೆ. ಹಾಗಾದ್ರೆ ಲಾಸ್ಟ್ ಒನ್ ಯಾವುದು? ಅಗುನಾಶಿನಿ. ಅಗುನಾಶಿನಿ ಇದು ಎಲ್ಲಿ ಬರ್ತೈತಿ ಅಂತಂದ್ರ ಉತ್ತರ ಕನ್ನಡ ಒಳಗ ಬರುತ್ತೆ. ಸೊ ಇವು 3 ಏನ್ ಮಾಡಿದ್ರು ಅಂತಂದ್ರ ರೀಸೆಂಟ್ ಆಗಿ ಏನ್ ಮಾಡ್ಯಾರ, ಸೇರ್ಪಡೆ ಮಾಡ್ಯಾರ. ಸೊ ಇಷ್ಟ ಗೊತ್ತಿದ್ರೆ ಸಾಕಾಗಲ್ಲ. ಏನಿದು ರಾಮ್ಸಾರ್ ಸೈಟ್ ಅಂತಂದ್ರ 1971 ಫೆಬ್ರವರಿ 2 ಇರಾನ್ ಒಳಗೆ ಸಭೆ ನಡೀತೈತಿ ರಾಮ್ಸಾರ್ಗೋಸ್ಕರ. ಹಾಗಾಗಿ ನಾವು ಇಲ್ಲಿ ಫೆಬ್ರವರಿ 2 ವೆಟ್ಲ್ಯಾಂಡ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ನಾನು ಪದೇ ಪದೇ ಹೇಳ್ತಿರೋದು, ಎಕ್ಸಾಮಿಗೆ ಡೇಸ್ ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ಫೆಬ್ರವರಿ 2 ವೆಟ್ಲ್ಯಾಂಡ್ಸ್ ಡೇ ಅಥವಾ ಜೌಗು ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಜೌಗು ದಿನ ಅಂದ್ರೆ ಒಂದು ವೆಟ್ಲ್ಯಾಂಡ್ಸ್ ಡೇ. ಹಾಗಾದ್ರೆ ಈ ವರ್ಷದ ವೆಟ್ಲ್ಯಾಂಡ್ಸ್ ಡೇದು ಥೀಮ್ ಏನಿತ್ತು ಅಂತಂದ್ರ ಹ್ಯೂಮನ್ ವೆಲ್ ಬೀಯಿಂಗ್ ಆ್ಯಂಡ್ ರಿಸ್ಟೋರೇಷನ್ ಅಂತ ಇತ್ತು. ಥೀಮ್ ಕೂಡ ಇಂಪಾರ್ಟೆಂಟ್. ಒಂದ್ಸಲ ಏನು ಮಾಡ್ತಾರೆ ಅಂತಂದ್ರೆ ಥೀಮನ್ನು ಕೊಟ್ಟು ಇದ್ರೊಳಗೆ ಫೆಬ್ರವರಿ 2 ವೆಟ್ಲ್ಯಾಂಡ್ಸ್ ಡೇದ ಥೀಮ್ ಏನು ಅಂತ ಕೊಡ್ತಾರ, ಅಥವಾ ಒಂದಿಷ್ಟು ಡೇ ಅಥವಾ ಒಂದಿಷ್ಟು ಥೀಮನ್ನು ಕೊಟ್ಟು ಹೊಂದಿಸಿ ಬರೆಯರಿ ಒಳಗೆ ಕೊಡ್ತಾರ. ಹ್ಯೂಮನ್ ವೆಲ್ ಬೀಯಿಂಗ್ ಆ್ಯಂಡ್ ರಿಸ್ಟೋರೇಷನ್ ಅಂತ ಇತ್ತು. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, GST ನೋಂದಣಿ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಅಂದ್ರ ಈ GST ಏನೊಳಗೆ ಇರ್ತೈತಲ್ಲ, ಇದ್ರೊಳಗೆ ಎಷ್ಟು ನೋಂದಣಿ ಸಂಖ್ಯೆಗಳು ಅದಾವಂತಂದ್ರ ಆಪ್ಷನ್ ಎ 15, ಆಪ್ಷನ್ ಬಿ 10, ಆಪ್ಷನ್ ಸಿ 8, ಆಪ್ಷನ್ ಡಿ 9. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂತಂದ್ರ ಆಪ್ಷನ್ ಎ 15. ಹೌದಾ? ಸೊ ಏನಿದು GST? ಇದನ್ನು ಎಕ್ಸ್ಪರ್ಟ್ GST ಅಂತ ಮೋಸ್ಟ್ ಆಫ್ ದಿ ಎಕ್ಸಾಮ್ ಒಳಗೆ ಕ್ವಶನ್ ಅರೈಸ್ ಆಗಿದೆ. ಏನಿರ್ಬೋದು GST ಅಂತಂದ್ರ, GST ಅಂದ್ರ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್.
ಹಾಗಾದ್ರೆ ಇನ್ನೊಂದು ಕ್ವಶನ್ ಆಗಿದೆ, GST ಬಗ್ಗೆ ತಿದ್ದುಪಡಿಯ ಬಗ್ಗೆ ಹೇಳುವಂಥ ವಿಧಿ ಯಾವುದು? ಇದು ಕೂಡ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದಿ ಎಕ್ಸಾಮ್ದೊಳಗೆ ಏನು ಮಾಡ್ಯಾರ, ಈ ಕ್ವಶನ್ ಅರೈಸ್ ಮಾಡ್ಯಾರ. ತಿದ್ದುಪಡಿ ಬಗ್ಗೆ ಹೇಳುವಂಥ ವಿಧಿ ಯಾವುದಂದ್ರೆ, ಅಥವಾ ಅಮೆಂಡ್ಮೆಂಟ್ ಅಂತ ಹೇಳಿ ಕರಿತೀವಿ, 101 ಅಮೆಂಡ್ಮೆಂಟ್ ಅಥವಾ 101 ತಿದ್ದುಪಡಿ ಅಂತ ಹೇಳಿ ಕರಿತೀವಿ. ಇಲ್ಲಿ ತಿದ್ದುಪಡಿ ಆದ್ರೆ ಹಾಗಾದ್ರೆ GST ಬಗ್ಗೆ ಹೇಳುವಂಥ ಬಿಲ್ ಯಾವುದು? ಬಿಲ್ ಅಥವಾ ಮಸೂದೆ ಅಂತ ಹೇಳಿ ಕರಿತೀವಿ. ಯಾವ ಮಸೂದೆ ಅಂದ್ರೆ 122 ಮಸೂದೆ ಅಥವಾ ಬಿಲ್. ಹಾಗಾದ್ರೆ ಅಮೆಂಡ್ಮೆಂಟ್ ನೋಡಿದ್ವಿ, ಆಮೇಲೆ ಬಿಲ್ ನೋಡಿದ್ವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಯಾವುದಂದ್ರೆ ಆರ್ಟಿಕಲ್ ಯಾವುದು? GST ಬಗ್ಗೆ ಹೇಳುವಂಥ ಆರ್ಟಿಕಲ್ ಯಾವುದು? ಯಾವ್ದು ಹೇಳ್ತೈತಿ ಅಂತಂದ್ರೆ 273A ವಿಧಿ. ಯಾವ್ದು ಹೇಳ್ತೈತಿ? 273A ವಿಧಿ. ಹಾಗಾದ್ರೆ ಈ GSTಗೆ ನೇಮಕ ಮಾಡಿದಂಥ ಆಯೋಗ ಯಾವುದು ಅಂತ, ಅಥವಾ ಯಾರನ್ನ ನಾವು GST ಪಿತಾಮಹ ಅಂತ ಹೇಳಿ ಕರಿತೀವಂದ್ರೆ ಅಸೀಮ್ ದಾಸ್ ಗುಪ್ತಾ. GST ಪಿತಾಮಹ ಯಾರಂತಂದ್ರೆ, ಅವ್ರ ಫಾದರ್ ಆಫ್ GST ಯಾರಂದ್ರೆ ಅಸೀಮ್ ದಾಸ್ ಗುಪ್ತಾ. ಇನ್ನೂ ಒಂದು ಕ್ವಶನ್ ಆಗಿದೆ, ನಾವು GSTನ ಯಾವಾಗ ಜಾರಿಗೆ ತಗೊಂಡು ಬಂದ್ವಿ ಅಂತಂದ್ರೆ 2017 ಜುಲೈ 1. ಹಾಗಾಗಿ ನಾವು ಪ್ರತಿ ವರ್ಷ ಜುಲೈ 1 GST ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಯಾವಾಗ ಜಾರಿ ತಗೊಂಡು ಬಂದ್ವಿ ಅಂದ್ರೆ 2017 ಜುಲೈ 1. ಹಾಗಾದ್ರೆ ಇನ್ನೊಂದು ಕ್ವಶನ್, ಪ್ರಪ್ರಥಮ ಯಾವ ದೇಶ GSTನ ಫಸ್ಟಾಗಿ ಅಳವಡಿಸ್ಕೊಂತಂತ ಹೇಳಿದ್ರೆ ಫ್ರಾನ್ಸ್. ಎಷ್ಟರೊಳಗೆ ಅಂತಂದ್ರೆ 1954. ಯಾವ ದೇಶ GSTನ ಅಳವಡಿಸ್ಕೊಂತು ಫಸ್ಟ್ ಅಂತಂದ್ರೆ ಫ್ರಾನ್ಸ್. ಎಷ್ಟರೊಳಗೆ? 1954. ಹಾಗಾದ್ರೆ ನಮ್ಮ ಯಾವ ರಾಜ್ಯ ಫಸ್ಟಿಗೆ GSTನ ಅಳವಡಿಸ್ಕೋತು ಅಂತ ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಯಾವುದಂತಂದ್ರೆ ಅಸ್ಸಾಂ ರಾಜ್ಯ. ಇದು ಕೂಡ ಇಂಪಾರ್ಟೆಂಟ್. ಯಾವ ರಾಜ್ಯ? ಅಸ್ಸಾಂ. ಅಸ್ಸಾಂ ಸ್ಟೇಟ್ ಏನು ಮಾಡ್ತಂತಂದ್ರೆ ಪ್ರಪ್ರಥಮ ಬಾರಿಗೆ GSTನ ಅಳವಡಿಸ್ಕೊಂಡು. ಹಾಗಾದ್ರೆ ಒಂದಿಷ್ಟು GSTನ ಬಿಟ್ಟಿರುವಂಥ ತೆರಿಗೆಗಳು ಯಾವಂತ ಕ್ವಶನ್ಸ್ ಕೇಳಿದ್ದಾರೆ. ಇದರಲ್ಲಿ ಯಾವಂತಂದ್ರೆ ಆಲ್ಕೋಹಾಲ್ ಬರುತ್ತಾ, ಪೆಟ್ರೋಲಿಯಂ ಬರುತ್ತಾ, ವಿದ್ಯುತ್ ಬರುತ್ತಾ. ಇದ್ರ ಮೇಲೆ ಏನು ಮಾಡಕ್ಕೆ ಬರೋದಿಲ್ಲ, GSTನ ಮಾಡಕ್ಕೆ ಬರೋದಿಲ್ಲ. ಹಾಗಾದ್ರೆ GST ಒಳಗೆ 0%, 5%, 12%, 8%, 28% ಅಂತ ಏನು ಮಾಡ್ಯಾರ, ಡಿಫ್ರೆಂಟ್ ಟೈಪ್ಸ್ ಅದಾವ. ಓಕೆನಾ? ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಇದು ಕೂಡ ರೀಸೆಂಟ್ ಒಳಗೆ ಸುದ್ದಿ ಇತ್ತು, ಯಾಕಂದ್ರೆ ಇದು ಕರೆಂಟ್ ಅಫೇರ್ಸ್. ಚಂದ್ರಯಾನ 3 ಉಡಾವಣೆ ದಿನಾಂಕ ಕೇಳ್ಯಾರ. ಇದ್ರೊಳಗೆ ಚಂದ್ರಯಾನ 3ದು ಉಡಾವಣೆ ದಿನಾಂಕ ಯಾವುದಂತ ಕೇಳ್ಯಾರ. ಸೊ ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂದ್ರೆ ಜುಲೈ 14. ಹಾಗಾದ್ರೆ ಚಂದ್ರಯಾನ 1 ಯಾವಾಗ ನಡೆಯಿತು, ಚಂದ್ರಯಾನ 2 ಯಾವಾಗ ನಡೆಯಿತು? ಸೊ ಇಲ್ಲಿ ಶಾರ್ಟ್ ಫಾರ್ಮ್ ಆಗಿ C1, C2, C3 ಅಂತ ಬರಿತೀನಿ. ಚಂದ್ರಯಾನ 1 ಯಾವಾಗ ನಡೀತು ಅಂತಂದ್ರೆ 2008 ನಡೀತೈತಿ. ಚಂದ್ರಯಾನ 2 ಯಾವಾಗ ನಡೀತು ಅಂತಂದ್ರೆ 2019 ನಡೀತೈತಿ. ಚಂದ್ರಯಾನ 3 2023 ಜುಲೈ 14. ಜುಲೈ 14ಕ್ಕೆ ಉಡಾವಣೆ ಮಾಡಿದ್ರೆ ಅದು ಎಷ್ಟಕ್ಕೆ ಹೋಗಿ ರೀಚ್ ಆಗಿರ್ತೈತಿ ಅಂತಂದ್ರೆ ಆಗಸ್ಟ್ 23. ಹಾಗಾಗಿ ನಾವು ಈ ಆಗಸ್ಟ್ 23ನೇ ಯಾವ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದನ್ನ ಇದೇ ವರ್ಷದಿಂದ ಏನು ಮಾಡಿದ್ರು, ಸೆಲೆಬ್ರೇಟ್ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾದ್ರೆ ಇನ್ನೊಂದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತಂದ್ರೆ ಚಂದ್ರನ ದಕ್ಷಿಣ ತುದಿಯೊಳಗೆ ನೌಕೆಯನ್ನು ಇಳಿಸಿದಂಥ ಪ್ರಪ್ರಥಮ ದೇಶ ಯಾವುದಂತಂದ್ರೆ ಭಾರತ. ಇದು ಕೂಡ ನೆಕ್ಸ್ಟ್ ಕ್ವಶನ್ ಆಗ್ಬೋದು. ಚಂದ್ರನ ದಕ್ಷಿಣ ತುದಿ ನೌಕೆ ಇಳಿಸಿದ ಪ್ರಥಮ ದೇಶ ಯಾವುದಂದ್ರೆ ಅದು ನಮ್ಮ ಇಂಡಿಯಾ. ಚಂದ್ರನ ಮೇಲೆ ಕಾಲಿಟ್ಟಂತ ಎಷ್ಟನೇ ದೇಶ ಅಂದ್ರೆ 4ನೇ ದೇಶ ಆಗ್ಬೋದು. ಈಗ ಆಲ್ರೆಡಿ ಚೀನಾ, ರಷ್ಯಾ, ಅಮೆರಿಕ ಏನು ಮಾಡಿತ್ತು, ಚಂದ್ರನೊಳಗೆ ನೌಕೆಯನ್ನು ಇಳಿಸಿತ್ತು. ಹಾಗಾದ್ರೆ ಇನ್ನೊಂದು ಕ್ವಶನ್ನ, ಲ್ಯಾಂಡರ್ ಮತ್ತು ರೋವರ್
ರೋವರ್ ಯಾವುದು ಅಂತ ಕೇಳ್ಯಾರ. ಲ್ಯಾಂಡರ್ ಯಾವುದಂದ್ರೆ ವಿಕ್ರಮ, ರೋವರ್ ಯಾವುದಂದ್ರೆ ಪ್ರಜ್ಞಾನ್. ಹಾಗಾದ್ರೆ ಇಲ್ಲಿ ಈ C3 ಅಥವಾ ಚಂದ್ರಯಾನ-3 ಲ್ಯಾಂಡ್ ಆಗಿತ್ತಲ್ಲ, ಅದಕ್ಕೆ ಏನಂತ ಹೆಸರು ಕೊಡ್ತಾರ ಅಂತಂದ್ರೆ ಶಿವಶಕ್ತಿ ಅಂತ ಕೊಡ್ತಾರ. ಇದು ಕೂಡ 545 PSI ಅಲ್ಲಿ ಕ್ವಶನ್ ಆಗಿತ್ತು. C3ಗೆ ಶಿವಶಕ್ತಿ ಅಂತ ಕೊಡ್ತಾರೆ ನೇಮ್. ಹಾಗಾದ್ರೆ ಈ C1ಗೆ ಏನಂತ ಕೊಟ್ಟಿದ್ರು ಅಂತಂದ್ರ ಜವಾಹರ ಅಥವಾ ನೆಹರು ಅವರ ಹೆಸರನ್ನ ಕೊಟ್ಟಿದ್ರು, ಜವಾಹರ ಅಂತ ಹೇಳಿ. ಹಾಗಾದ್ರೆ ಈ C2ಗೆ ಏನ್ ಕೊಟ್ಟಿದ್ರು ಅಂತಂದ್ರ ತಿರಂಗ ಅಂತ ಕೊಟ್ಟಿದ್ರು. ಈ C3ಗೆ ಏನಂತ ಕೊಟ್ಟಾರ ಅಂದ್ರ ಶಿವಶಕ್ತಿ ಅಂತ ಕೊಟ್ಟಾರ. ಇದಕ್ಕೆ ಹೆಸರು ಏನ್ ಕೊಟ್ಟಾರ ಅಂದ್ರ ಶಿವಶಕ್ತಿ ಅಂತ ಕೊಟ್ಟಾರ. ಓಕೆ, ಇಲ್ಲಿ ಜುಲೈ 11 ಅಂತಿದೆ. ನಾವು ಜುಲೈ 11ನೇ ಯಾವ ದಿನಾಂಕ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಜನಸಂಖ್ಯಾ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಈಗ ಇನ್ನೊಂದು ಏನು ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್, ಇಲ್ಲಿ ಏನು ಮಾಡಿದೆ ಅಂದ್ರೆ ನಮ್ಮ ಭಾರತ ಜನಸಂಖ್ಯೆ ಒಳಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಪ್ರೆಸೆಂಟ್ ಎಷ್ಟೈತಿ ಜನಸಂಖ್ಯೆ ಅಂತಂದ್ರೆ 144 ಕೋಟಿ ಇದೆ. ಹಾಗಾದ್ರೆ ಎರಡನೇ ಸ್ಥಾನ ಯಾವುದಿದೆ ಅಂತಂದ್ರೆ ಎರಡನೇ ಪ್ಲೇಸ್ ಒಳಗೆ ಚೀನಾ ಇದೆ. ಎಷ್ಟಿದೆ ಹಾಗಾದ್ರೆ ಚೀನಾ ಪಾಪ್ಯುಲೇಷನ್ ಅಂತಂದ್ರೆ 143 ಕೋಟಿ ಇದೆ. ಓಕೆ, ಇಲ್ಲಿ ಜುಲೈ 15 ಅಂತಿದೆ. ಈ ನಾವು ಜುಲೈ 15ನೇ ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಸ್ಕಿಲ್ ಡೇ ಅಥವಾ ಕೌಶಲ್ಯ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಸ್ಕಿಲ್ ಡೇ ಅಥವಾ ಕೌಶಲ್ಯ ದಿನ. ಹಾಗಾದ್ರೆ ಈ ಜುಲೈ 29 ಏನು, ಇದು ಕೂಡ ಕ್ವಶನ್ ಆಗಿದೆ. ಈ ಜುಲೈ 29ನ ನಾವು ಏನಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಟೈಗರ್ಸ್ ಡೇ ಅಂತ ಅಥವಾ ರಾಷ್ಟ್ರೀಯ ಹುಲಿ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದ್ರೆ ಈ ಪ್ರೆಸೆಂಟ್ ಎಷ್ಟದಾವು ನಮ್ಮ ಭಾರತದೊಳಗೆ ಹುಲಿ ಅಂತಂದ್ರೆ 3682 ಅದ. ಇದು ಕೂಡ ಕ್ವಶನ್ ಆಗಿತ್ತು. ಟೋಟಲ್ ಹುಲಿಗಳು ಎಷ್ಟು ಅಂತಂದ್ರೆ 3682. ಹಾಗಾದ್ರೆ ಹುಲಿಯೊಳಗೆ ಪ್ರಥಮ ಸ್ಥಾನ ಹೊಂದಿದಂಥ ರಾಜ್ಯ ಯಾವುದಂತಂದ್ರೆ ಮಧ್ಯಪ್ರದೇಶ. ಹುಲಿ ಒಳಗ ಪ್ರಥಮ ಸ್ಥಾನ ಯಾವುದೈತಂದ್ರೆ ಮಧ್ಯಪ್ರದೇಶ. ಎಷ್ಟಿದೆ? 785 ಇದೆ. ಹಾಗಾದ್ರೆ ಸೆಕೆಂಡ್ ಪ್ಲೇಸ್ ಯಾವುದು ಅಂತಂದ್ರೆ ನಮ್ಮ ಕರ್ನಾಟಕ. ಎಷ್ಟಿದೆ? 563 ಇದೆ. ಥರ್ಡ್ ಪ್ಲೇಸಲ್ಲಿ ಯಾವುದಿದೆ ಅಂತಂದ್ರೆ ಉತ್ತರಾಖಂಡ ಇದೆ. ಎಷ್ಟಿದೆ ಅಂದ್ರೆ 560 ಇದೆ. ಹಾಗಾದ್ರೆ ಫೋರ್ತ್ ಪ್ಲೇಸ್ ಒಳಗೆ ಇರುವುದು ಯಾವುದಂತಂದ್ರೆ ಮಹಾರಾಷ್ಟ್ರ. ಇಲ್ಲಿ ಇವು ನಾಲ್ಕನ್ನು ಯಾಕೆ ಬರ್ತೈತೆ ಅಂದ್ರೆ ಒಂದಿಷ್ಟು ಕ್ವಶನ್ಸ್ ಅಥವಾ ಒಂದಿಷ್ಟು ಎಕ್ಸಾಮ್ಸ್ ಒಳಗೆ ಹೆಂಗೆ ಕೇಳ್ತಾನಂದ್ರೆ ಇವುಗಳನ್ನ ಆರ್ಡರ್ ವೈಸ್ ಬರಿ ಅಂತಾರ. ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವಂಥ ರಾಜ್ಯಗಳನ್ನ ಇಳಿಕೆ ಕ್ರಮದಲ್ಲಿ ಅಥವಾ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ ಕ್ವಶನ್ ಕೇಳಿದಾಗ ಇವಿಷ್ಟು ನಿಮ್ಗೆ ನೆನಪಿರ್ಬೇಕು. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, 2022 ಪೀಪಾ ಯೋಜನೆಯ ದೇಶ ಯಾವುದು? ಇದು ಕರೆಂಟ್ ಅಫೇರ್ಸ್. ಮೋಸ್ಟ್ ಇದನ್ನ ಯಾರು ಸೆಂಟ್ರಲ್ ಎಕ್ಸಾಮ್ಸನ್ನು ಪ್ರಿಪೇರ್ ಆಗ್ತಿರಲ್ಲ ಅವ್ರಿಗೆ ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಪೀಪಾ ವರ್ಲ್ಡ್ ಕಪ್ ನಡೆಯೋದು 4 ವರ್ಷಕ್ಕೊಮ್ಮೆ ನಡೀತೈತಿ. ಈಗ 2022 ಒಳಗೆ ನಡೆದೈತಂದ್ರೆ ನೆಕ್ಸ್ಟ್ 2026 ನಡೀತೈತಿ. ಹಾಗಾದ್ರೆ ಈ 2022 ಇದು ಯಾವ ದೇಶ ಅಥವಾ ಯಾವ ದೇಶ ಹೋಸ್ಟ್ ಮಾಡಿತ್ತು ಅಂತ ಕೇಳಿದ್ರೆ ಆಪ್ಷನ್ ಎ ಕತಾರ, ಆಪ್ಷನ್ ಬಿ ಅರ್ಜೆಂಟೀನಾ, ಆಪ್ಷನ್ ಸಿ ಫ್ರಾನ್ಸ್ ಅಂತ ಇದೆ, ಆಪ್ಷನ್ ಡಿ ಇದು ಕ್ರೊವೇಷಿಯಾ ಅಂತ ಆಗಬೇಕಿತ್ತು, ಕ್ರೊವೇಷಿಯಾ ಆಗಿದೆ, ಇದು ಕ್ರೊವೇಷಿಯಾ. ಓಕೆ, ಇದರೊಳಗೆ ಸರಿಯಾದ ಆನ್ಸರ್ ಯಾವ್ದಾಗ್ತೈತಿ ಅಂತಂದ್ರೆ ಆಪ್ಷನ್ ಎ ಕತಾರ. ಹೌದಾ? 545 ಇಲ್ಲಿ ಕ್ವಶನ್ ಏನಾಗಿತ್ತಂದ್ರೆ ಎಲ್ಲಾರ್ಗಿ ಗೊತ್ತೈತಿ ನಡೆದಿದ್ದು ಕತಾರ್ ಒಳಗೆ, ಫಸ್ಟ್ ಬಂದಿದ್ದು ಅರ್ಜೆಂಟೀನಾ, ರನ್ನರ್ ಅಪ್ ಫ್ರಾನ್ಸ್ ಅಂತ. ಬಟ್ ಕ್ವಶನ್ ಯಾವ ರೀತಿಯಾಗಿತ್ತು? ಪೀಪಾ ವರ್ಲ್ಡ್ ಕಪ್ ಅಲ್ಲಿ 3ನೇ ಸ್ಥಾನ ಪಡೆದುಕೊಂಡಂತ ದೇಶ ಯಾವ್ದಂತ ಕ್ವಶನ್ಸ್ ಕೇಳಿದ್ರು. ಸೊ ಇಲ್ಲಿ ನೋಡಿ, ಇದ್ರೊಳಗೆ ಫಸ್ಟ್ ಯಾವ್ದಂತಂದ್ರ ಅರ್ಜೆಂಟೀನಾ ಫಸ್ಟ್ ಇತ್ತು, ಅರ್ಜೆಂಟೀನಾ. ಸೆಕೆಂಡ್ ಫ್ರಾನ್ಸ್ ಇತ್ತು ಅಥವಾ ರನ್ನರ್ ಅಪ್ ಫ್ರಾನ್ಸ್ ಆಗಿತ್ತು. ಥರ್ಡ್ ಯಾವುದಿತ್ತು? ಕ್ರೊವೇಷಿಯಾ. ಫೋರ್ತ್ ಯಾವುದಂದ್ರೆ ಮೊರಾಕೊ. ಹೌದಾ? ಫೋರ್ತ್ ಪ್ಲೇಸ್ ಯಾವುದಂದ್ರೆ ಮೊರಾಕೊ. ಸೊ ಅಟ್ಲೀಸ್ಟ್ ಒಂದು ದೇಶದ ಬಗ್ಗೆ ಅಥವಾ ಒಂದು 4 ದೇಶದ ಬಗ್ಗೆ ಆದರೂ ಫಸ್ಟ್ ಸೆಕೆಂಡ್ ಥರ್ಡ್ ರನ್ನರ್ ಯಾವುದು, ಒಂದು 4th ಪ್ಲೇಸಸ್ ದೇಶದ ಬಗ್ಗೆ ಆದರೂ ತಿಳ್ಕೊಂಡಿರ್ಬೇಕು. ಇವುಗಳನ್ನ ಏನು ಮಾಡ್ತಾನಂತಂದ್ರೆ ಆರ್ಡರ್ ವೈಸ್ ಅಥವಾ ಇವುಗಳಲ್ಲಿ ಫಸ್ಟ್ ಯಾವುದು ಥರ್ಡ್ ಯಾವುದು, ಸೊ ಆರ್ಡರ್ ವೈಸ್ ಬರೋದಕ್ಕೆ ಕೇಳ್ಬೋದು. ಹಾಗಾದ್ರೆ ಈ ಪೀಪಾ ವರ್ಲ್ಡ್ ಕಪ್ ಒಳಗೆ ಚಿನ್ನದ ಬಾಲ್ ಅಥವಾ ಚಿನ್ನದ ಚೆಂಡು ಪ್ರಶಸ್ತಿನ ಪಡ್ಕೊಂಡವ್ರು ಯಾರಂತಂದ್ರೆ ಲಿಯೋನೆಲ್ ಮೆಸ್ಸಿ.
ಈ ಮೆಸ್ಸಿ ಯಾವ ದೇಶದ ಆಟಗಾರ ಅಂತ ಮೊನ್ನೆ BMTCಯಲ್ಲಿ ಕ್ವಶನ್ ಆಗಿದೆಯಲ್ಲ, ಇವರು ಅರ್ಜೆಂಟೀನಾ ದೇಶದವರು. ಇವರಿಗೆ ಗೋಲ್ಡನ್ ಬಾಲ್ ಪ್ರಶಸ್ತಿ ಸಿಕ್ಕಿದೆ. ಹಾಗಾದ್ರೆ ಚಿನ್ನದ ಬೂಟು ಪ್ರಶಸ್ತಿ ಯಾರಿಗೆ ಸಿಕ್ತಂದ್ರೆ ಎಂಬಪ್ಪೆ ಅಂತ ಬರ್ತಾರೆ. ಇವ್ರಿಗೆ ಯಾವ್ದು ಸಿಕ್ಕೈತಿ ಅಂತಂದ್ರ ಚಿನ್ನದ ಬೂಟು ಪ್ರಶಸ್ತಿ. ಇದು ಇಂಪಾರ್ಟೆಂಟ್. ಯಾಕಂತಂದ್ರೆ ಇದೇನು 2022 ಕರೆಂಟ್ ಅಫೇರ್ಸ್ ಅಂತ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬಾರ್ದು. ಯಾಕಂದ್ರೆ ಇಲ್ಲಿ ಇದು ಪೀಪಾ ನಡೆಯೋದ 4 ಇಯರ್ಸಿಗೆ ಒಂದ್ಸಲ ನಡೆದ್ರೆ ಇದು ಏನಾಗ್ತೈತಿ, ನೆಕ್ಸ್ಟ್ ಪೀಪಾ ವರ್ಲ್ಡ್ ಕಪ್ ಬರೋವರೆಗೂ ಕೂಡ ಇದು ಇಂಪಾರ್ಟೆಂಟ್ ಆಗ್ತೈತಿ. ಹಾಗಾದ್ರೆ 2026 ಪೀಪಾ ವರ್ಲ್ಡ್ ಕಪ್ ಅನ್ನ ಎಲ್ಲಿ ನಡಿಬೇಕಂತೇಳಿ ನಿರ್ಧಾರ ಮಾಡ್ಯಾರಂತಂದ್ರೆ USA. ನೆಕ್ಸ್ಟ್ 2026 USA, ಮೆಕ್ಸಿಕೋ, ಕೆನಡಾ, ಈ 3 ದೇಶಗಳೊಳಗೆ ನೆಡ್ಸಾಕ. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ಅಲ್ಲ, ಈ ಫ್ರಾನ್ಸ್ ಸೆಕೆಂಡ್, ಅರ್ಜೆಂಟೀನಾ ಫಸ್ಟ್, ಕ್ರೊವೇಷಿಯಾ ಥರ್ಡ್, ಫೋರ್ತಲ್ಲಿ ಮೊರಾಕೊ ಬರುತ್ತೆ. ಓಕೆ, ಇದು ಇತ್ತೀಚೆಗೆ ಸುದ್ದಿಯೊಳಗಿತ್ತು. ಇವರಿಗೆ ಮೊನ್ನೆ ಅವಾರ್ಡ್ ಕೊಟ್ಟಾರ. ಇತ್ತೀಚೆಗೆ 2024 ಪ್ರತಿಷ್ಠಿತ ರಾಮಾನುಜನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸೊ ಆಪ್ಷನ್ ಎ ರುಯಿಕ್ಸಿಯಾಮಂಗ್ ಜಾಂಗ್ ಅಂತ ಇದೆ. ಇದು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಲಿಲ್ಲ ಅಂದ್ರೆ ಮೋಸ್ಟ್ ಆಫ್ ದಿ ಜನ ಏನು ಟಿಕ್ ಮಾಡ್ತಾರೆ ಅಂತಂದ್ರೆ ಏಕ್ ಟಿಕ್ ಮಾಡಿಬಿಡ್ತಾರೆ. ಬಟ್ ಆಪ್ಷನ್ ಸೆಕೆಂಡ್ ಏನಿದೆ, ಆದಿನಾರಾಯಣ ದೊಡ್ಡಿ ಅಂತ ಇದೆ. ಆಪ್ಷನ್ ಸಿ ರೀಟಾ ಸಿನ್ಹಾ, ಆಪ್ಷನ್ ಡಿ ಅಲೆಕ್ಸಾಂಡರ್ ಅಂತ ಇದೆ. ಸೊ ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂತಂದ್ರೆ ಅಲೆಕ್ಸಾಂಡರ್. ಸೊ ಇಲ್ಲಿದೆ, ಇವ್ರು ಇದಾರಲ್ಲ ರುಯಿಕ್ಸಿಯಾಮಂಗ್ ಜಾಂಗ್ ಅಂತ, ಇವರು 2023 ಪಡ್ಕೊಂಡಿರ್ತಾರೆ. ಏನಿದು ರಾಮಾನುಜನ್ ಅಂತಂದ್ರೆ ಡಿಸೆಂಬರ್ 22 ನಾವು ಗಣಿತ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಲ್ಲ, ಇವರ ನೆನಪಿಗೋಸ್ಕರ ಏನು ಮಾಡ್ತಾರ ಅಂತಂದ್ರೆ 32 ವರ್ಷದೊಳಗೆ ಇರುವಂಥವರಿಗೆ ಇದು ನೆನಪಿಟ್ಕೊಳ್ಳಿ. ಎಷ್ಟು ವರ್ಷದ 32 ವರ್ಷ ಆಗಿದ್ರು ಅವರಿಗೆ ಅವಾರ್ಡನ್ನು ಕೊಡೋದಿಲ್ಲ. ಬಿಲೋ 32 ಇಯರ್ಸ್ ಆಗಿರುತ್ತಲ್ಲ ಅಂಥವ್ರಿಗೆ ಏನು ಮಾಡ್ತಾರ ಅಂತಂದ್ರೆ ಈ ರಾಮಾನುಜನ್ ಪ್ರಶಸ್ತಿಯನ್ನು ಏನು ಮಾಡ್ತಾರ, ಕೊಡ್ತಾರ. ಇದು ಸ್ಥಾಪನೆ ಆಗಿದ್ದ ವರ್ಷ ಕೇಳ್ಬೋದು. ಯಾವಾಗ ಸ್ಥಾಪನೆ ಆಯ್ತಂದ್ರೆ 2006 ಒಳಗೆ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಖಾಸಗಿತನದ ಹಕ್ಕಿನ ಬಗ್ಗೆ ತಿಳಿಸುವಂಥ ವಿಧಿ ಯಾವುದಂತ. ಇದ್ರೊಳಗೆ ಯಾವುದು ಖಾಸಗಿತನದ ಹಕ್ಕಿನ ಬಗ್ಗೆ ತಿಳಿಸುವಂಥ ವಿಧಿ ಯಾವುದಂತ ಕ್ವಶನ್ ಆಗಿದೆ. ಆಪ್ಷನ್ ಎ 21 ಆರ್ಟಿಕಲ್, ಆಪ್ಷನ್ ಬಿ 24 ಆರ್ಟಿಕಲ್, ಆಪ್ಷನ್ ಸಿ 19 ಆರ್ಟಿಕಲ್, ಆಪ್ಷನ್ ಡಿ 40 ಆರ್ಟಿಕಲ್. ಸೊ ಇದ್ರೊಳಗೆ ಸರಿಯಾದ ಉತ್ತರ ಯಾವುದಾಗ್ತೈತಿ ಅಂತಂದ್ರೆ 21. ಹಾಗಾದ್ರೆ ಏನು ಹೇಳ್ತೈತಿ 21ನೇ ಆರ್ಟಿಕಲ್ ಅಂತಂದ್ರೆ ಏನು ಹೇಳ್ತೈತಿ, ವೈಯಕ್ತಿಕ ಮತ್ತು ಜೀವಿಸುವ ಹಕ್ಕು ಅಂತ ಹೇಳ್ತೈತಿ 21ನೇ ಆರ್ಟಿಕಲ್. ಹಾಗಾದ್ರೆ ಈ ಏನಪ್ಪ ಇದು ಖಾಸಗಿತನದ ಹಕ್ಕು ಅಂತಂದ್ರೆ ಒಬ್ಬ ಯಾವ ವ್ಯಕ್ತಿ ಬೇಕಾದರೂ ಮದುವೆ ಆಗ್ಬೋದು, ಯಾವ ವ್ಯಕ್ತಿ ಯಾರನ್ನ ಬೇಕಾದರೂ ಮದುವೆ ಆಗ್ಬೋದು. ಬಟ್ ಇದೇನಾಗಿರ್ಬೇಕು, ಆ ಹುಡುಗಿಗೆ ಏನಾಗಿರ್ಬೇಕು, ಮದುವೆ ಆಗುವಂಥ ವಯಸ್ಸು 21 ಆಗಿರ್ಬೇಕು, ಆರ್ ಬಿಲೋ 18 ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ 40 ಇದೆ. 40 ಆರ್ಟಿಕಲ್ ಏನು ಹೇಳ್ತೈತಿ ಅಂತಂದ್ರೆ ಗ್ರಾಮ ಪಂಚಾಯಿತಿ ಅಂತ ಹೇಳ್ತೈತಿ, ಅಥವಾ ಗ್ರಾಮ ಪಂಚಾಯಿತಿ ಸ್ಥಾಪನೆ ಕುರಿತು ಹೇಳುವಂಥ ವಿಧಿ ಯಾವುದು ಅಂತ ಕೂಡ ಕ್ವಶನ್ ಆಗಿದೆ. ಈ 21 ವಿಧಿ ಏನು ಹೇಳ್ತೈತಿ ಅಂದ್ರೆ ಮದುವೆ ಆಗುವಂಥ ವಯಸ್ಸು ಹುಡುಗಗೆ 21 ಆಗಿರಬೇಕು, ಹುಡುಗಿಗೆ 18 ಆಗಿರ್ಬೇಕಂತ ಹೇಳುತ್ತೆ. ಹಾಗಾದ್ರೆ ಈ 19 ಆರ್ಟಿಕಲ್ ಏನು ಹೇಳ್ತೈತಿ ಅಂದ್ರೆ ಅಭಿವ್ಯಕ್ತಿ ಮತ್ತು ಸ್ವಾತಂತ್ರ್ಯದ ಬಗ್ಗೆ, ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತೈತಿ. ಏನು ಹೇಳ್ತೈತಿ, ವಾಕ್ ಸ್ವಾತಂತ್ರ್ಯ, ಎಲ್ಲಿ ಬೇಕಾದರೂ ಸಭೆ ಸೇರ್ಬೋದು, ಸಂಘ ಕಟ್ಬೋದು, ಎಲ್ಲಿ ಬೇಕಾದರೂ ಸಂಚಾರ ಮಾಡ್ಬೋದು, ವಾಸ ಮಾಡ್ಬೋದು, ಯಾವ ವೃತ್ತಿಯನ್ನು ಬೇಕಾದರೂ ಮಾಡ್ಬೋದು. ಇದ್ರೊಳಗೆ ಆಸ್ತಿ ಹಕ್ಕು ಅಂತ ಇತ್ತು, ಅದು ಆಸ್ತಿ ಹಕ್ಕು ಏನು ಮಾಡಿದ್ದಾರೆ ಅಂದ್ರೆ 1978 44ನೇ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಪ್ರಕಾರ ಅದನ್ನು ತೆಗೆದು ಈಗ ಪ್ರಸ್ತುತ ಅದು 300A ಆರ್ಟಿಕಲ್ದೊಳಗೆ ಏನು ಮಾಡ್ಯಾರ ಅಂದ್ರೆ ಅದೊಂದು ಕಾನೂನಾತ್ಮಕ ಹಕ್ಕು ಮಾಡ್ಯಾರ, ಅಥವಾ ಅದು ಹಕ್ಕಾಗಿದೆ. ಹಾಗಾದ್ರೆ ಇದು 24 ಆರ್ಟಿಕಲ್ ಏನು ಹೇಳ್ತೈತಿ ಅಂದ್ರೆ ಬಾಲಕಾರ್ಮಿಕ ನಿಷೇಧ ಪದ್ಧತಿ ಇಂಪಾರ್ಟೆಂಟ್. ಇಲ್ಲಿ ಬಾಲಕಾರ್ಮಿಕ ನಿಷೇಧ ಪದ್ಧತಿ ಒಳಗೆ ಕ್ವಶನ್ಸ್ ಹೆಂಗೆ ರೈಸ್ ಮಾಡ್ಯಾರ ಅಂದ್ರೆ ಯಾವುದು ಬಾಲಕಾರ್ಮಿಕ ಪದ್ಧತಿ ಬಗ್ಗೆ ಹೇಳುವಂಥ ವಿಧಿ ಯಾವುದಂತ ಕೇಳ್ಯಾರ.
24ನೇ ವಿಧಿ. ಹಾಗಾದ್ರೆ ಬಾಲಕಾರ್ಮಿಕ ನಿಷೇಧ ಪದ್ಧತಿ ಯಾವಾಗ ಜಾರಿಗೆ ತಗೊಂಡು ಬಂದ್ರು ಅಂದ್ರೆ 1986. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನು ಗೊತ್ತಾ, 1976 ಮತ್ತು 86 ಕನ್ಫ್ಯೂಸ್ ಮಾಡ್ಕೋತಾರ. ಇಲ್ಲಿ 1976 ಬಂದ್ರೆ ಶೋಷಣೆ ವಿರುದ್ಧ ಅಂದ್ರೆ ಬಲವಂತ ದುಡಿಮೆ ನಿಷೇಧದ ಬಗ್ಗೆ ಹೇಳ್ತೈತಿ. 23ನೇ ಆರ್ಟಿಕಲ್ ಏನು ಹೇಳ್ತೈತಿ ಅಂದ್ರೆ ಬಲವಂತದ ದುಡಿಮೆ ನಿಷೇಧದ ಬಗ್ಗೆ ಹೇಳ್ತೈತಿ. ಹಾಗಾಗಿ 1976 ಏನು ಮಾಡ್ತಾರ ಅಂತಂದ್ರೆ ಬಲವಂತ ದುಡಿಮೆ ನಿಷೇಧ ಮಾಡೋ ಕಾಯ್ದೆನ ಏನು ಮಾಡ್ತಾರ ಜಾರಿಗೆ ತಗೊಂಡು ಬಂದ್ರ. 1986 ಏನು ಮಾಡ್ತಾರ ಇವರು ಅಂದ್ರೆ ಈ ಮಕ್ಕಳ ಏನು ಮಾಡ್ತಾರಲ್ಲ 6ರಿಂದ 14 ವರ್ಷದೊಳಗಿನ ಮಕ್ಕಳನ್ನ ಬಲವಂತವಾಗಿ ಕಾರ್ಖಾನೆಗಳಲ್ಲಿ ಅವ್ರು ಏನು ಮಾಡಿದ್ರೆ ದುಡಿಮೆ ಮಾಡ್ತಿದ್ರು. ಅವರಿಗೆ ಸರ್ಕಾರ ಏನು ಮಾಡ್ತೈತಿ ಅಂತಂದ್ರೆ ದಂಡವನ್ನು ವಿಧಿಸುತ್ತ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಮೊಸರಿನಲ್ಲಿ ಕಂಡು ಬರುವ ಆಮ್ಲ ಯಾವುದಂತಿದೆ, ಇದ್ರ ಮೇಲೆ ಕೂಡ ಒಂದು ಕ್ವಶನ್ ಆಗುತ್ತೆ. ಆಪ್ಷನ್ ಎ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಅಕ್ಸಾಲಿಕ್ ಆಮ್ಲ, ಆಪ್ಷನ್ ಸಿ ಲ್ಯಾಕ್ಟಿಕ್ ಆಮ್ಲ, ಆಪ್ಷನ್ ಡಿ ಯೂರಿಕ್ ಆಮ್ಲ. ಸೊ ಇಲ್ಲಿ ಮೊಸರೊಳಗೆ ಕಂಡು ಬರುವಂಥ ಆಮ್ಲ ಯಾವುದಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತೈತಿ, ಲ್ಯಾಕ್ಟಿಕ್ ಆಮ್ಲ. ಹಾಗಾದ್ರೆ ಇನ್ನೊಂದು ಕ್ವಶನ್ ಆಗ್ಬೋದು, ಹಾಲೊಳಗೆ ಕಂಡು ಬರುವಂಥ ಆಮ್ಲ ಕೂಡ ಲ್ಯಾಕ್ಟಿಕ್ ಆಮ್ಲನ. ಇನ್ನೊಂದು ಕ್ವಶನ್ ಆಗಿದೆ, ಹಾಲಿದ್ದದ್ದು ಮೊಸರಾಗಕ್ಕ ಸಹಾಯ ಮಾಡುವ ಅಥವಾ ಹೆಲ್ಪ್ ಮಾಡುವ ಬ್ಯಾಕ್ಟೀರಿಯಾ ಯಾವುದಂತದ್ದು, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ, ಲ್ಯಾಕ್ಟೋಬ್ಯಾಸಿಲಸ್ ಅಥವಾ ಲ್ಯಾಕ್ಟೋಬ್ಯಾಸಿಲೈ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಈ ಸಿಟ್ರಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ, ಸಿಟ್ರಿಕ್ ಆಮ್ಲ ಎಲ್ಲಿ ಕಂಡು ಬರ್ತೈತಿ ಅಂತಂದ್ರೆ ಹುಳಿ ಇರ್ತಾವಲ್ಲ, ಯಾವ ಹುಳಿ ಫ್ರೂಟ್ಸ್ ಅಥವಾ ಸಿಟ್ರಸ್ ಫ್ರೂಟ್ಸ್ ಒಳಗೆ ಏನು ಮಾಡ್ತೈತಿ ಸಿಟ್ರಿಕ್ ಆಮ್ಲ ಅಂದ್ರೆ ನಿಂಬೆ ಹಣ್ಣಿನೊಳಗೆ ಕಂಡು ಬರ್ತೈತಿ ಸಿಟ್ರಿಕ್ ಆಮ್ಲ, ನಿಂಬೆ ಹಣ್ಣು. ಓಕೆ, ಇಲ್ಲಿ ಅಕ್ಸಾಲಿಕ್ ಆಮ್ಲ ಅಂತ ಇದೆ. ಈ ಅಕ್ಸಾಲಿಕ್ ಆಮ್ಲ ಎಲ್ಲಿ ಕಂಡು ಬರ್ತೈತಿ ಅಂತಂದ್ರೆ ಟೊಮೆಟೊದೊಳಗೆ ಕಂಡು ಬರುತ್ತೆ. ಟೊಮೆಟೊ. ರೀಸೆಂಟ್ ಆಗಿ ಒಂದು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರು, ಪಾಲಕ್ ಸೊಪ್ಪಿನಲ್ಲಿ ಕಂಡು ಬರುವಂಥ ಆಮ್ಲ ಯಾವುದು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಅಕ್ಸಾಲಿಕ್ ಟೊಮೆಟೊ ಒಳಗೂ ಕಂಡು ಬರುವಂಥ ಆಮ್ಲ ಕೂಡ ಅಕ್ಸಾಲಿಕ್ ಆಮ್ಲನೇ, ಪಾಲಕ್ ಸೊಪ್ಪೊಳಗೆ ಕಂಡು ಬರುವಂಥ ಆಮ್ಲ ಕೂಡ ಅಕ್ಸಾಲಿಕ್ ಆಮ್ಲನೇ. ಹಾಗಾದ್ರೆ ಈ ಯೂರಿಕ್ ಆಮ್ಲ ಎಲ್ಲಿ ಕಂಡು ಬರ್ತೈತಿ ಅಂತಂದ್ರೆ ಇದು ಮೂತ್ರದೊಳಗೆ ಕಂಡು ಬರುತ್ತೆ. ಮೂತ್ರದೊಳಗೆ ಕಂಡು ಬರುವಂಥ ಆಮ್ಲ ಯಾವುದಂತಂದ್ರೆ ಯೂರಿಕ್ ಆಮ್ಲ ಕಂಡು ಬರುತ್ತೆ. ಹಾಗಾದ್ರೆ ಇನ್ನೊಂದಿಷ್ಟನ್ನ ನೋಡೋಣ. ಸೇಬು ಹಣ್ಣಿನೊಳಗೆ ಕಂಡು ಬರುವಂಥ ಆಮ್ಲ ಯಾವ್ದು ಗೊತ್ತಾ, ಸೇಬು. ಈ ಸೇಬು ಹಣ್ಣಿನೊಳಗೆ ಯಾವ ಆಮ್ಲ ಕಂಡು ಬರ್ತೈತಿ ಅಂದ್ರೆ ಮ್ಯಾಲಿಕ್ ಆಸಿಡ್ ಅಂತ ಕರಿತೀವಿ, ಮ್ಯಾಲಿಕ್ ಆಮ್ಲ. ಇನ್ನೊಂದು ಕ್ವಶನ್ ಆಗಿದೆ, ಈ ಜೇನು ನೊಣ ಅಥವಾ ಹನಿ ಏನು ಮಾಡ್ತೈತಿ ಬೈಟ್ ಮಾಡ್ತೈತಿ ಅಲ್ಲ, ಅದ್ರೊಳಗೆ ಕಂಡು ಬರುವಂಥ ಅದು ಕಚ್ಚಿದಾಗ ಅದ್ರೊಳಗೆ ಬಿಡುಗಡೆ ಆಗುವಂಥ ಆಮ್ಲ ಯಾವುದು ಅಂತಂದ್ರೆ ಮಿಥನೋಯಿಕ್ ಆಸಿಡ್ ಅಂತ ಕರಿತೀವಿ. ಜೇನು ನೊಣ ಕಚ್ಚಿದಾಗ ಅವ್ರು ಫಾರ್ಮಿಕ್ ಆಸಿಡ್ ಅಂತ ಕೂಡ ಕರಿತೀವಿ. ಕೋಲ್ಡ್ ಡ್ರಿಂಕ್ಸ್ ಅಥವಾ ತಂಪು ಪಾನೀಯ ಇರುತ್ತಲ್ಲ ಅದ್ರೊಳಗೆ ಕಂಡು ಬರುವಂಥ ಆಮ್ಲ ಯಾವುದಂದ್ರೆ ಕಾರ್ಬೋನಿಕ್ ಆಮ್ಲ. ಈ ತಂಪು ಪಾನೀಯದೊಳಗೆ ಕಂಡು ಬರುವಂಥ ಆಮ್ಲ ಯಾವುದಂದ್ರೆ ಕಾರ್ಬೋನಿಕ್ ಆಸಿಡ್ ಅಂತ ಕರಿತೀವಿ. ಹಾಗಾದ್ರೆ ಮಳೆ ಆಗಿ ನಿಂತಿಂದ ಈ ಮಣ್ಣಿನ ಏನು ಸ್ಮೆಲ್ ಬರುತ್ತಲ್ಲ, ಆ ಮಣ್ಣಿನ ಸ್ಮೆಲ್ಗೆ ಅದ್ರೊಳಗೆ ಆಮ್ಲ ಇರ್ತೈತಿ. ಮಣ್ಣೊಳಗೆ ಕಂಡು ಬರುವಂಥ ಆಮ್ಲ ಯಾವುದಂದ್ರೆ ಹ್ಯೂಮಿಕ್ ಆಸಿಡ್ ಅಂತ ಕರಿತೀವಿ, ಹ್ಯೂಮಿಕ್ ಆಮ್ಲ ಅಥವಾ ಹ್ಯೂಮಿಕ್ ಆಸಿಡ್. ಹೌದಾ? ಹಾಗಾದ್ರೆ ಈ ಕಣ್ಣೀರು ಅಥವಾ ಕಣ್ಣಿನ ಹನಿ ನೀರೊಳಗೆ ಕಂಡು ಬರುತ್ತಲ್ಲ ಆ ಆಮ್ಲ ಯಾವುದಂದ್ರೆ ಬೋರಿಕ್ ಆಸಿಡ್ ಅಂತ ಕರಿತೀವಿ. ಐ ಡ್ರಾಪಲ್ಲಿ ಕಂಡು ಬರುವಂಥ ಆಸಿಡ್ ಯಾವುದಂತಂದ್ರೆ ಬೋರಿಕ್ ಆಮ್ಲ ಅಂತ ಅಥವಾ ಬೋರಿಕ್ ಆಸಿಡ್ ಅಂತ ಕರಿತೀವಿ. ಹಾಗಾದ್ರೆ ಇನ್ನೊಂದು ಕ್ವಶನ್ ಆಗಿತ್ತು, ಗೋಧಿ ಒಳಗೆ ಕಂಡು ಬರುವಂಥ ಆಸಿಡ್ ಯಾವುದು.
ಗೋಧಿ ಅಥವಾ ವೀಟ್ ಒಳಗೆ ಕಂಡು ಬರುವಂಥ ಆಮ್ಲ ಯಾವುದಂದ್ರೆ ಗ್ಲುಟಮಿಕ್ ಆ್ಯಸಿಡ್ ಅಂತ ಕರಿತೀವಿ. ಗ್ಲುಟಮಿಕ್ ಆ್ಯಸಿಡ್. ಹಾಗಾದ್ರೆ ಮೋಸ್ಟ್ ಆಫ್ ದ ಪಿ ಸಿ ಕ್ವಶನಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ ಯಾವುದಂದ್ರೆ ವಿನೇಗರ್ ಒಳಗೆ ಕಂಡು ಬರುವಂಥ ಆಮ್ಲ ಯಾವುದಂದ್ರೆ ಅಸಿಟಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಇವಿಷ್ಟು ಕೂಡ ಇಂಪಾರ್ಟೆಂಟ್. ಒಂದಲ್ಲ ಒಂದು ಎಕ್ಸಾಮ್ಸ್ ಒಳಗೆ ಇದ್ರ ಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಕ್ವಶನ್ಸನ್ನು ಅರೈಸ್ ಮಾಡ್ತಾರೆ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಅರ್ಥಶಾಸ್ತ್ರದ ಬೆಳವಣಿಗೆ ವ್ಯಾಖ್ಯಾನ ನೀಡಿದವರು ಯಾರು? ಇಟ್ಸ್ ವೆರಿ ಸಿಂಪಲ್ ಕ್ವಶನ್ ಆ್ಯಂಡ್ ಇಟ್ಸ್ ವೆರಿ ಈಸಿ ಕ್ವಶನ್. ಬೆಳವಣಿಗೆ ವ್ಯಾಖ್ಯಾನ ಯಾರು ನೀಡ್ತಾರ? ಆಪ್ಷನ್ದೊಳಗೆ ಏನೈತೆ ಅಂದ್ರೆ JM ಕೇನ್ಸ್ ಮತ್ತು ಸ್ಯಾಮ್ಯುಲ್ಸನ್ ಅಂತ ಇದೆ. ಆಪ್ಷನ್ ಬಿ ಅಲ್ಫ್ರೆಡ್ ಮಾರ್ಷಲ್ ಅಂತ ಇದೆ. ಆಪ್ಷನ್ ಸಿ ಆಡಮ್ ಸ್ಮಿತ್ ಅಂತ ಇದೆ. ಆಪ್ಷನ್ ಡಿ ಏನಿದೆ ಲಿಯೋನಲ್ ರಾಬಿನ್ಸ್ ಅಂತ ಇದೆ. ಸೊ ಇಲ್ಲಿ ಫಸ್ಟಿಗೆ ನೀವೇನು ತಿಳ್ಕೊಬೇಕಂತಂದ್ರೆ ಅರ್ಥಶಾಸ್ತ್ರ ಎಂಬ ಅಥವಾ ಎಕನಾಮಿಕ್ಸ್ ಎಂಬ ಪದ ಫಸ್ಟಿಗೆ ಬಳಸಿದವ್ರು ಯಾರಂತ ತಿಳ್ಕೊಬೇಕು. ಫಸ್ಟಿಗೆ ಎಕನಾಮಿಕ್ಸ್ ಎಂಬ ವರ್ಡನ್ನು ಬಳಸಿದವ್ರು ಯಾರಂತಂದ್ರೆ ಅಲ್ಫ್ರೆಡ್ ಮಾರ್ಷಲ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಲ್ಫ್ರೆಡ್ ಮಾರ್ಷಲ್ ಇದು ಕೂಡ PSI ಅಲ್ಲಿ ಕ್ವಶನ್ ಆಗಿತ್ತು. ಈ ಅಲ್ಫ್ರೆಡ್ ಮಾರ್ಷಲ್ ಅವ್ರು ಬರೆದಂಥ ಬುಕ್ ಅಥವಾ ಕೃತಿ ಯಾವುದಂದ್ರೆ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ಹಾಗಾದ್ರೆ ಇಲ್ಲಿ ಆಡಮ್ ಸ್ಮಿತ್ ಅಂತ ಇದ್ದಾರೆ. ನಾವೇನು ಮಾಡ್ತೀವಿ, ಆಡಮ್ ಸ್ಮಿತ್ ಅನ್ನ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್. ಇವರು ಮಾಡರ್ನ್ ಎಕನಾಮಿಕ್ಸ್ನ ಫಾದರ್. ಹೌದಾ? ಹಾಗಾದ್ರೆ ಇವರು ಏನು ಮಾಡ್ತಾರ ಅಂತಂದ್ರೆ ಸಂಪತ್ತಿನ ವ್ಯಾಖ್ಯಾ ಅಥವಾ ವೆಲ್ತ್ ಆಫ್ ನೇಷನ್ಸ್ ಎಂಬ ಕೃತಿನ ಯಾವಾಗ ಬರೀತಾರ ಅಂತ ಇದು ಕೂಡ ಕ್ವಶನ್ ಆಗಿದೆ. ಬರೆದಂಥ ವರ್ಷವನ್ನ ಕೇಳ್ಯಾರ. ವೆಲ್ತ್ ಆಫ್ ನೇಷನ್ ಅಥವಾ ಸಂಪತ್ತಿನ ವಾಕ್ಯ ಅಂತ ಹೇಳಿ ಕರಿತೀವಿ ಕನ್ನಡದೊಳಗೆ. ಎಷ್ಟರೊಳಗೆ ಬರ್ದಾರ ಅಂತಂದ್ರೆ 1776. ಓಕೆ, ಇಲ್ಲಿ ಅಲ್ಫ್ರೆಡ್ ಮಾರ್ಷಲ್ ಅವ್ರ ಬಗ್ಗೆ ಗೊತ್ತಾಯ್ತಾ? ಇವ್ರು ಏನು ಮಾಡ್ತಾರೆ ಅಲ್ಫ್ರೆಡ್ ಮಾರ್ಷಲ್ ಅಂದ್ರೆ ಸಂಪತ್ತಿನಕ್ಕಿಂತನೂ ಮನುಷ್ಯನ ಯೋಗಕ್ಷೇಮ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಇವರು ಅಲ್ಫ್ರೆಡ್ ಮಾರ್ಷಲ್. ಇದು ಕೂಡ ಕ್ವಶನ್ ಆಗಿದೆ. ಯೋಗಕ್ಷೇಮದ ವ್ಯಾಖ್ಯಾನವನ್ನು ಕೊಟ್ಟವ್ರು ಯಾರಂತಂದ್ರೆ ಅದು ಅಲ್ಫ್ರೆಡ್ ಮಾರ್ಷಲ್. ಹಾಗಾದ್ರೆ ಇಲ್ಲಿ JM ಕೇನ್ಸ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಬೆಳವಣಿಗೆ ವ್ಯಾಖ್ಯಾನ ಕೊಡ್ತಾರೆ. ಇಲ್ಲಿ ಆಪ್ಷನ್ ಡಿ ಅಲ್ಲಿ ಲಿಯೋನಲ್ ರಾಬಿನ್ಸ್ ಇದೆ. ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಕೊರತೆಯ ವ್ಯಾಖ್ಯಾನವನ್ನು ಕೊಡ್ತಾರೆ. ಲಿಯೋನಲ್ ರಾಬಿನ್ಸ್ ಕೊರತೆಯ ವಾಕ್ಯ. ಇನ್ನೊಂದು ತಿಳ್ಕೊಬೇಕು, ಅರ್ಥಶಾಸ್ತ್ರದ ಮೇಲೆ ಪದೇ ಪದೇ ಕ್ವಶನ್ಸ್ ಏನು ರೈಸ್ ಆಗಿದೆ ಅಂತಂದ್ರೆ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿ ಕೊಡಲು ಪ್ರಾರಂಭ ಮಾಡಿದ ವರ್ಷವನ್ನು ಕೇಳ್ಯಾರ. ಯಾವುದಂತಂದ್ರೆ ನೊಬೆಲ್ ಪ್ರೈಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ ಇಯರ್ ಯಾವುದಂತಂದ್ರೆ 1968. ಅವ್ರು ಅದನ್ನು ಕೊಡಾಕ ನಿರ್ಧಾರ ಮಾಡಿದ್ದ 1968, ಬಟ್ ಅದನ್ನು ಕೊಟ್ಟಿದ್ದು 1960. ಇದು ಕೂಡ ಕ್ವಶನ್ ಆಗಿದೆ. ಮೊದಲ ಅರ್ಥಶಾಸ್ತ್ರದೊಳಗೆ ನೊಬೆಲ್ ಪ್ರೈಸ್ ಪಡೆದವ್ರು ಯಾರಂತಂದ್ರೆ ರ್ಯಾಗ್ನರ್ ಫ್ರಿಶ್ ಮತ್ತು ಜಾನ್ ಟಿನ್ ಬರ್ಜಿನ್ ಅಂತ ಬರ್ತಾರೆ. ಇದು ನೆನ್ಪಿಟ್ಕೋಬೇಕು. ಯಾರಂತಂದ್ರೆ ರ್ಯಾಗ್ನರ್ ಫ್ರಿಶ್ ಅಥವಾ ರ್ಯಾಗ್ನರ್ ಫಿಶ್ ಅಂತ ಬರ್ತಾರೆ. ಆಮ್ಯಾಗ ಜಾನ್ ಟಿನ್ ಬರ್ಜಿನ್ ಅಂತ ಬರ್ತಾರೆ. ಜಾನ್ ಟಿನ್ ಬರ್ಜಿನ್. ಹಾಗಾದ್ರೆ ಅರ್ಥಶಾಸ್ತ್ರದೊಳಗೆ ನೊಬೆಲ್ ಪ್ರೈಸ್ ಪಡೆದಂಥ ಭಾರತೀಯ ಯಾರಂತಂದ್ರೆ ಅಮರ್ತ್ಯ ಸೇನ್ ಅಂತ ಬರ್ತಾರ. ಎಷ್ಟರೊಳಗೆ ಬರ್ತೈತಿ ಅಂತಂದ್ರೆ 1998 ಏನು ಮಾಡ್ತಾರೆ ಅಂತಂದ್ರೆ ನೊಬೆಲ್ ಪ್ರೈಸನ್ನು ಪಡಿತಾರ. 1999 ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಸಿಗ್ತೈತಿ. ಹಾಗಾದ್ರೆ ಇವ್ರು ಒಬ್ಬರೇನಾ ಅಂತಂದ್ರೆ ಇನ್ನೊಬ್ರು ಬರ್ತಾರ, ಬ್ಯಾನರ್ಜಿ ಅಂತ ಇನ್ನೊಬ್ರು ಬರ್ತಾರ. ಅವ್ರಿಗೆ ಕೂಡ ಏನು ಮಾಡ್ತಾರ ಅಂತಂದ್ರೆ ನೊಬೆಲ್ ಪ್ರೈಸನ್ನು 2019 ಅವ್ರಿಗೆ ನೊಬೆಲ್ ಪ್ರೈಸನ್ನು ಕೊಡ್ತಾರ.
ಹಾಗಾದ್ರೆ ಇನ್ನೊಂದು ಕರೆಂಟ್ ಅಫೇರ್ಸ್ ಕ್ವಶನ್ಸ್. ರೀಸೆಂಟಾಗಿ ಅರ್ಥಶಾಸ್ತ್ರದೊಳಗೆ ನೊಬೆಲ್ ಪ್ರೈಸನ್ನು ಪಡೆದ ಮಹಿಳೆ ಯಾರಂತಂದ ಕ್ವಶನ್ ಆಗಿದೆ. ಕ್ಲಾಡಿಯಾ ಗ್ಲೌಡಿನ್ ಅಂತ ಬರುತ್ತೆ. ಯಾರಂತಂದ್ರೆ ಕ್ಲಾಡಿಯಾ ಗೌಡ್ಲಿನ್ ಅಂತ ಬರುತ್ತೆ. ಇದು ಇವ್ರು ಎದ್ರೊಳಗೆ ಪಡಿತಾರ ಅಂತಂದ್ರೆ ಎಕನಾಮಿಕ್ಸ್ ಒಳಗೆ. ಎದ್ರ ಸಂಬಂಧ ಪಡೆದ್ರು ಅಂತಂದ್ರೆ ಇವ್ರು ಏನು ಮಾಡ್ತಾರ ಅಂತಂದ್ರೆ ನೊಬೆಲ್ ಪ್ರೈಸನ್ನು ಪಡೆದಂಥ ಮಹಿಳೆ ಆಗ್ಯಾರ. ಇದು ಪ್ರೆಸೆಂಟ್ ಕರೆಂಟ್ ಅಫೇರ್ಸ್. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದರಲ್ಲಿ ಕೂಡ ಪಿಕ್ಸ್ ಕ್ವಶನ್, ಇದು ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಮಾನ ಯಾವುದಂತ ಕೇಳ್ಯಾರ. ಆಪ್ಷನ್ ಎ ಅಲ್ಟಿಮೀಟರ್, ಆಪ್ಷನ್ ಬಿ ಅಮ್ಮೀಟರ್, ಆಪ್ಷನ್ ಸಿ ಅನಿಮೋಮೀಟರ್, ಆಪ್ಷನ್ಸ್ ಡಿ ಅಡಿಯೋಮೀಟರ್ ಅಂತ ಇದೆ. ಸೊ ಇದ್ರೊಳಗೆ ಸರಿಯಾದ ಉತ್ತರ ಯಾವುದಾಗ್ತೈತೆ ಅಂದ್ರೆ ಅಮ್ಮೀಟರ್. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವಂಥ ಮಾನನ ಯಾವುದಂತಂದ್ರೆ ಅಮ್ಮೀಟರ್. ಹಾಗಾದ್ರೆ ಇದೇನಿದು ಆಪ್ಷನಲ್ಲಿ ಅಲ್ಟಿಮೀಟರ್ ಮತ್ತು ಅನಿಮೋಮೀಟರ್ ಅಡಿಯೋಮೀಟರ್ ಇದೆ ಅಂತಂದ್ರೆ, ಅಲ್ಟಿಮೀಟರನ್ನು ಏನು ಮಾಡ್ತಾರೆ ಅಂತಂದ್ರೆ ವಿಮಾನದ ಹಾರಾಟ ಅಥವಾ ವಿಮಾನದ ಎತ್ತರ ಎಷ್ಟೈತೆ ಅಂತ ಯೂಸ್ ಮಾಡೋಕೆ ಏನು ಮಾಡ್ತಾರೆ, ಈ ಅಲ್ಟಿಮೀಟರನ್ನು ಯೂಸ್ ಮಾಡ್ಕೋತಾರೆ. ಹಾಗಾದ್ರೆ ಇದು ಏನಿದು ಅನಿಮೋಮೀಟರ್? ಗಾಳಿಯ ವೇಗ ಎಷ್ಟೈತೆ ಅಂತೇಳಿ ಕಂಡಿಡಕ್ಕೆ ಏನು ಮಾಡ್ತಾರೆ, ಅನಿಮೋಮೀಟರನ್ನು ಯೂಸ್ ಮಾಡ್ತಾರೆ. ಏನಿದು ಆಡಿಯೋಮೀಟರ್ ಅಂದ್ರೆ ಶಬ್ದದ ತೀವ್ರತೆ. ಇದು ಕೂಡ ಕ್ವಶನ್ ಆಗಿದೆ. ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವಂಥ ಸಾಧನ ಯಾವುದಂತಂದ್ರೆ ಆಡಿಯೋಮೀಟರ್. ಶಬ್ದದ ತೀವ್ರತೆ. ಓಕೆ, ಹಾಗಾದ್ರೆ ಭೂಕಂಪದ ತೀವ್ರತೆಯನ್ನು ಅಳೆಯಲು ಬಳಸುವಂಥ ಸಾಧನ ಯಾವುದಂತಂದ್ರೆ ರಿಕ್ಟರ್ ಮಾಪಕ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಸಿಸ್ಮೋಗ್ರಾಫ್ ಮತ್ತು ರಿಕ್ಟರ್ ಎರಡೂ ಕೂಡ ಏನು ಮಾಡ್ತಾರೆ ಅಂದ್ರೆ ಭೂಕಂಪವನ್ನು ಅಳೆಯಲು ಬಳಸ್ತಾರ. ಆದ್ರೆ ಭೂಕಂಪದ ತೀವ್ರತೆ ಅಂತೇಳಿ ಕೇಳಿದಾಗ ಏನು ಮಾಡ್ಬೇಕು, ರಿಕ್ಟರ್ ಅಂತ ಹಾಕ್ಬೇಕು. ಆಮೇಲೆ ಭೂಕಂಪದ ದಿಕ್ಕು ವೇಗ ಅದನ್ನ ಅಳೆಯಲು ಏನು ಮಾಡ್ತಾರ ಅಂತಂದ್ರೆ ಸಿಸ್ಮೋಗ್ರಾಫನ್ನು ಏನು ಮಾಡ್ತಾರ, ಯೂಸ್ ಮಾಡ್ತಾರ. ಹಾಗಾದ್ರೆ ಈ ಬಾರೋಮೀಟರನ್ನು ಎದಕ್ಕೆ ಯೂಸ್ ಮಾಡ್ತಾರ ಅಂತಂದ್ರೆ ವಾತಾವರಣದ ಒತ್ತಡ ಎಷ್ಟೈತಿ ಅಂತ ಚೆಕ್ ಮಾಡಕ್ಕೆ ಏನು ಮಾಡ್ತಾರೆ, ಬಾರೋಮೀಟರ್. ಹಾಗಾದ್ರೆ ತೇವಾಂಶವನ್ನು ಅಳೆಯಲು ಏನು ಬಳಸ್ತಾರ ಅಂತಂದ್ರೆ ಹೈಡ್ರೋಮೀಟರ್ ಅಂತ ಬರುತ್ತೆ. ಓಕೆನಾ, ಇಲ್ಲಿ ಮೋಸ್ಟ್ ಆಫ್ ದಿ ಜನ ಕನ್ಫ್ಯೂಸ್ ಆಗೋದು ಹೈಗ್ರೋಮೀಟರ್ ಬೇರೆ ಹೈಡ್ರೋಮೀಟರ್ ಬೇರೆ. ವಾತಾವರಣದ ತೇವಾಂಶ ಅಂತಂದ್ರೆ ಹೈಗ್ರೋಮೀಟರ್ ಅಂತ ಬರುತ್ತೆ, ಆಮೇಲೆ ದ್ರವ್ಯತೆ ಅಂತಂದ್ರೆ ಹೈಡ್ರೋಮೀಟರ್ ಅಂತ ಬರುತ್ತೆ. ಓಕೆನಾ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿಗೆ ಇಷ್ಟು ಕ್ವಶನ್ಸ್ ಏನು ಮಾಡೀನಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೀನಿ. ಇದರೊಳಗೆ ಇನ್ನೂ ನಿಮಗೆ ಯಾವ ರೀತಿ ಕ್ವಶನ್ಸ್ ಬೇಕು, ಎಕ್ಸ್ಪ್ಲನೇಷನ್ ಇನ್ನೂ ಜಾಸ್ತಿ ಬೇಕಾ ಅಥವಾ ಇಷ್ಟೇ ಸಾಕಾ, ನಿಮ್ಗೆ ಇನ್ನೂ ಯಾವ ರೀತಿ ಬೇಕಲ್ಲ, ಅದಕ್ಕೆ ನಿಮಗೆ ಕ್ಲಾಸ್ ಇಷ್ಟ ಆದರೆ ಏನು ಮಾಡಬೇಕಾ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ನಿಮ್ಮ ಜಾಸ್ತಿ ಫ್ರೆಂಡ್ಸಿಗೆ ಏನು ಮಾಡ್ಬೇಕಂದ್ರೆ ಶೇರ್ ಮಾಡ್ಬೇಕು. ನಿಮಗೆ ಇನ್ನೂ ಯಾವ ಕ್ಲಾಸಸ್ ಮ್ಯಾಗ, ನಿಮ್ಗೆ ಯಾವ ಟಾಪಿಕ್ ಮ್ಯಾಗ ಅಥವಾ ಯಾವ ಕಾನ್ಸೆಪ್ಟ್ ಮ್ಯಾಗ ನಿಮ್ಗೆ ಕ್ಲಾಸಸ್ ಜಾಸ್ತಿ ಬೇಕಂತೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಏನು ಮಾಡ್ಬೇಕಂದ್ರೆ ನಿಮ್ಮ ಕಮೆಂಟನ್ನು ಹೇಳಬೇಕಾ. Okay, thank you.